ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಇದ್ದಾರೆ ಸಕಲೇಶಪುರ ತಾಲೂಕಿನ ಹೊಂಗಡಲ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ ಇದರ ಅಧ್ಯಕ್ಷರಾಗಿರುವಂತಹ ಎಚ್.ಡಿ. ಪ್ರಸಾದ ಕುಮಾರ್ ಅವರು. ಬನ್ನಿ ಅವರ ಜೊತೆ ಬ್ಯಾಂಕ್ ಆಡಳಿತಕ್ಕೆ ಸಂಬಂಧಪಟ್ಟಿರುವಂತಹ ಅನೇಕ ವಿಷಯಗಳ ಕುರಿತು ಮಾತಾಡೋಣ. ನಮಸ್ಕಾರ ಸರ್. ತಾವು ಎರಡನೇ ಬಾರಿ ಈ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ. ತಮಗೆ ಹೇಗೆ ಅನಿಸುತ್ತೆ ಸರ್? ತುಂಬ ಖುಷಿ ಇದೆ ನನಗೆ. ನಾನು ಮೊದಲ ಸಾರಿ ಅಧ್ಯಕ್ಷನಾಗಿದ್ದಾಗ ಕೆಲವು ಸವಾಲುಗಳಿತ್ತು, ಹೇಗೆ ನಿಭಾಯಿಸೋದು ಬ್ಯಾಂಕನ್ನು ನನಗೆ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಆವಾಗ ನಾನು 3 ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಇವಾಗ ನನಗೆ ತುಂಬ ಖುಷಿ ಇದೆ, ತೃಪ್ತಿ ಇದೆ. ಜನ ನನ್ನನ್ನು ಭಾರಿ ಪ್ರೀತಿಯಿಂದ ಕಾಣ್ತಾರೆ. ಎಷ್ಟನೇ ಯಾವ ವರ್ಷದಲ್ಲಿ? ನಾನು ಮೊದಲ ಸಾರಿ 2020ನೇ ಇಸ್ವಿಯಲ್ಲಿ ಮೊದಲ ಸಾರಿ ನಾನು ಚುನಾವಣೆಯಲ್ಲಿ ಆಯ್ಕೆ ಮಾಡಿ ನನ್ನ ಭಾರತೀಯ ಜನತಾ ಪಾರ್ಟಿ ನನ್ನನ್ನು ಮೊದಲ ಸಾರಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿತು. ಅಲ್ಲಿ 3 ವರ್ಷ ನಾನು ಆಡಳಿತ ಮಾಡಿದ್ದೀನಿ. ನಂತರ ಮತ್ತೆ ಮೊನ್ನೆ ಮಾರ್ಚ್ 9ನೇ ತಾರೀಕು ಚುನಾವಣೆ ನಡೆದಾಗ ಪುನಃ ಮತ್ತೆ ನನ್ನ ಒಂದು ಸಿಂಡಿಕೇಟನ್ನು ಪುನಃ ಆಯ್ಕೆ ಮಾಡಿ ಮತ್ತೆ ನನ್ನನ್ನು ಅಧ್ಯಕ್ಷನಾಗಿ ಇನ್ನು ಕೆಲವೇ ದಿನಗಳಲ್ಲಿ ಮತ್ತೆ ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ. ಸ್ವಲ್ಪ ವಿಳಂಬವಾಗಿದೆ ಅಷ್ಟೇ. ಪ್ರಸನ್ನ ಅವರೇ, ಈಗ ನಿಮ್ಮದು ಕೃಷಿ ಪತ್ತಿನ ಸಹಕಾರ ಬ್ಯಾಂಕಲ್ಲಿ ಏನೆಲ್ಲ ಜನರಿಗೆ ಅಂದರೆ ಗ್ರಾಹಕರಿಗೆ ಏನೆಲ್ಲ ಉಪಯೋಗಗಳಿವೆ? ನಾನು ಮೊದಲ ಸಾರಿ ಅಧ್ಯಕ್ಷರಾಗಿ ಬಂದಾಗ 2020ನೇ ಇಸ್ವಿಯಲ್ಲಿ ನಾನು ಮೊದಲ ಸಾರಿ ಅಧ್ಯಕ್ಷನಾಗಿ ಬಂದೆ. ನಮ್ಮ ಬ್ಯಾಂಕಿನಲ್ಲಿ ಸುಮಾರು 2,12,00,000 ರೂಪಾಯಿ ಸಾಲ ಇತ್ತು, ಕೃಷಿ ಸಾಲ. ಅಂದರೆ 1976ನೇ ಇಸ್ವಿಯಲ್ಲಿ ನಮ್ಮ ಸಂಸ್ಥೆ ಓಪನ್ ಆಗಿದೆ. ಸುಮಾರು 45 ವರ್ಷಗಳ ಕಾಲ. ನಾನು ಅಧ್ಯಕ್ಷನಾಗಿ 2020ನೇ ಇಸ್ವಿಯಲ್ಲಿ ನಾನು ಅಧ್ಯಕ್ಷನಾಗಿ ಬಂದ ಮೇಲೆ ಸುಮಾರು 3,05,00,000 ರೂಪಾಯಿ ಹೊಸ ಸಾಲವನ್ನು ರೈತರಿಗೋಸ್ಕರ ಕೊಟ್ಟಿದ್ದೀವಿ. ಇವಾಗ ನಮ್ಮ ಸಾಲದ ಮೊತ್ತ ಸುಮಾರು 5 ಕೋಟಿ ಚಿಲ್ಲರೆ ಆಗಿದೆ. ಆಮೇಲೆ ಮೊದಲ ಸಾರಿ ನಮಗೆ ಸ್ವಲ್ಪ ಗೋಡನ್ಗೆ ಸ್ವಲ್ಪ ಅವಶ್ಯಕತೆ ತುಂಬ ಇತ್ತು. ಗೊಬ್ಬರಗಳು ಜಾಸ್ತಿ ಹಾಕೋದ್ರಿಂದ ಸ್ವಲ್ಪ ಆಫೀಸ್ ಸಣ್ಣದಾಗಿತ್ತು. ಈಗ ಅದನ್ನು ಸುಮಾರು ಒಂದು 12 ಲಕ್ಷ ರೂಪಾಯಿ ಕೊಟ್ಟು ಒಂದು ಹೊಸದಾಗಿ ಒಂದು ಗೋಡನ್ ನಮ್ಮ ಆಫೀಸ್ ಹಿಂಭಾಗದಲ್ಲಿ ಮಾಡಿದ್ದೀವಿ. ಆಮೇಲೆ ಬ್ಯಾಂಕಿಗೆ ಒಳ್ಳೆ ರೀತಿಯ ಗೊಬ್ಬರಗಳನ್ನೆಲ್ಲ ತರಿಸಿ ರೈತರಿಗೆ ಅನುಕೂಲ ಆಗೋ ರೀತಿ ಕಾರ್ಯವೈಖರಿಯನ್ನು ಮಾಡ್ತಾ ಇದ್ದೀವಿ. ಅಂದರೆ ಹೊಂಗಡಲ ಅಂದರೆ ಅದು ಪ್ರಧಾನವಾಗಿ ಕೃಷಿ ಪ್ರಧಾನವಾದ ಗ್ರಾಮ ಆಗ್ತದೆ. ಯಾವೆಲ್ಲ ಕೃಷಿಯಲ್ಲಿ ಬೆಳೆಸ್ತಾ ಇದ್ದೀವಿ? ನಮ್ಮಲ್ಲಿ ಮೇಜರಾಗಿ ಏಲಕ್ಕಿ, ಕಾಫಿ, ಭತ್ತ, ಆಮೇಲೆ ಇವಾಗ 3 ತಿಂಗಳು ವ್ಯವಸಾಯ ಆದ ಬೀನ್ಸು, ಆಮೇಲೆ ಶುಂಠಿ, ಮೆಣಸು, ಇದೆಲ್ಲ ಪ್ರಮುಖ ವಾಣಿಜ್ಯ ಬೆಳೆಗಳಾಗಿ ನಮ್ಮ ಗ್ರಾಮದಲ್ಲಿ ಬೆಳೀತಾ ಇದೆ. ಈಗ ಈ ಬಾರಿಗೆ ತಾವು 2ನೇ ಬಾರಿ ಮತ್ತೊಮ್ಮೆ ಅಧ್ಯಕ್ಷರಾಗಿ ಏನೆಲ್ಲ ಯೋಜನೆಗಳನ್ನು ಹಾಕೊಂಡಿದ್ದೀವಿ? ಈಗ ಮುಂದೆ ನಮ್ಮದು ಆಫೀಸು ಸ್ವಲ್ಪ ಭಾರಿ ಸಣ್ಣದಾಗಿದೆ. ಅದೊಂದು ರೆನೋವೇಷನ್ ಮಾಡಿಬಿಟ್ಟು ಹೊಸದಾಗಿ ಒಂದು ಆಫೀಸ್ ಮಾಡಬೇಕು ಅಂತೇಳಿ ಒಂದು ಐಡಿಯಾ ಇದೆ. ಮತ್ತು ಹೆಚ್ಚು ಇನ್ನೂ ರೈತರಿಗೆ ಉಪಯೋಗ ಆಗ್ತಕ್ಕಂಥ ಸುಮಾರು ಇನ್ನೂ ಕನಿಷ್ಠ ಒಂದು 5 ಕೋಟಿ ರೂಪಾಯಿ ಹೊಸ ಸಾಲನ್ನು ತಂದುಬಿಟ್ಟು ರೈತರಿಗೆ ಹಂಚಬೇಕು ಅಂತ ಒಂದು ಕನಸು ಕಂಡಿದ್ದೀನಿ. ಅದು ಎಷ್ಟರ ಮಟ್ಟಿಗೆ ಆಗ್ತದೆ ಅಂತ ಗೊತ್ತಿಲ್ಲ. ನನ್ನ ಪ್ರಯತ್ನ ಸದಾ ಇರ್ತದೆ ಅಂತ ಬಿಟ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಬ್ಯಾಂಕ್ ಗ್ರಾಹಕರು ಮತ್ತು ಈ ಜನಸಾಮಾನ್ಯರ ನಿಮಗೆ ಸಹಕಾರ ಯಾವ ರೀತಿ? ಸಹಕಾರ ತುಂಬ ಚೆನ್ನಾಗಿದೆ, ತುಂಬ ಪ್ರೀತಿ ಇಳ್ಕೊಂಡ್ರು ನನ್ನ. ಈಗ ಮೊನ್ನೆ ಮಾರ್ಚ್ 9ನೇ ತಾರೀಕಲ್ಲಿ ಚುನಾವಣೆ ನಡೀತು. ನನ್ನ ವಿರುದ್ಧವಾಗಿ ಸುಮಾರು 27 ಜನ ಕ್ಯಾಂಡಿಡೇಟ್ಸನ್ನು ಹಾಕಿದ್ರು. ಏನಾದರೂ ಮಾಡಿ ಇವರನ್ನು ಸೋಲಿಸಬೇಕು, ಇವರನ್ನು ಮಟ್ಟ ಹಾಕಬೇಕು ಅಂತ. ಆದರೆ ಜನ ನಮ್ಮ ಕೆಲಸವನ್ನು ಮೆಚ್ಚಿ ಜನ ಯಾವತ್ತೂ ಅಭಿವೃದ್ಧಿ ಪರವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಿದ್ದಾರೆ. ನಮ್ಮನ್ನು ಪುನಃ 2ನೇ ಸಾರಿಗೆ ಮತ್ತೆ ನಮ್ಮ ಸಿಂಡಿಕೇಟನ್ನು ಆಯ್ಕೆ ಮಾಡಿ ಸುಮಾರು 9 ಜನನನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಹಾಗಾಗಿ ಈ ತಿಂಗಳು ಕೊನೆಯಲ್ಲಿ ನಾನು ಅಧ್ಯಕ್ಷನಾಗಿ ಪಾದಾರ್ಪಣೆ ಮಾಡ್ತಾ ಇದ್ದೀನಿ. ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡಬೇಕು ಅನ್ನೋ ಒಂದು ಐಡಿಯಾವನ್ನು ಹಾಕೊಂಡಿದ್ದೀನಿ ಬ್ಯಾಂಕಿಗೆ. ಟೋಟಲಿ ಇಡೀ ಜಿಲ್ಲೆಯಲ್ಲಿ ಒಂದು ಮಾದರಿ ಬ್ಯಾಂಕನ್ನಾಗಿ ಪರಿವರ್ತನೆ ಮಾಡಬೇಕು ಅನ್ನೋ ಆಸೆ ನನ್ನಲ್ಲಿದೆ. ಅದು ಎಷ್ಟರ ಮಟ್ಟಿಗೆ ಸಾಕಾರಗೊಳ್ತದೆ ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಈಗ ನಿಮ್ಮ ಬ್ಯಾಂಕ್ ಬೇರೆ ಯಾವುದಾದ್ರು ಶಾಖೆಯನ್ನು ಹೊಂದಿದೆಯಾ ಅಥವಾ ಅಲ್ಲಿ ಮಾತ್ರ? ಇಲ್ಲ, ನಮ್ಮಲ್ಲಿ ಹಾಸನ ಜಿಲ್ಲೆಯಲ್ಲಿ ನಮ್ಮದು ಸಕಲೇಶಪುರ ಮತ್ತು ಆಲೂರು 2 ಸೇರಿ ಒಂದು ಬ್ಯಾಂಕ್ ಅಂತೇಳಿ ಮಾಡಿದ್ದಾರೆ. ನಮ್ಮ ಹಾಸನ ಜಿಲ್ಲೆ ಸಹಕಾರ ಬ್ಯಾಂಕಿಗೆ ಸೋಮನಹಳ್ಳಿ ನಾಗರಾಜ್ ಎಂಬವರು ಅಧ್ಯಕ್ಷರಾಗಿದ್ದಾರೆ. ನಮ್ಮಲ್ಲಿ DCC ಬ್ಯಾಂಕ್ ಡೈರೆಕ್ಟರ್ ಅಂತ ಬರ್ತಾರೆ. ಆಲೂರು ಮತ್ತು ಸಕಲೇಶಪುರಕ್ಕೆ ನಮ್ಮ ಭಾರಿ ಮಿತ್ರರು ಮತ್ತು ಅಭಿವೃದ್ಧಿ ಹರಿಕಾರರು ಅಂತ ಹೇಳ್ಬೋದು ಜಗದೀಶ್ ಕಬ್ನಹಳ್ಳಿ ಅವರು ಡೈರೆಕ್ಟರ್ ಆಗಿದ್ದಾರೆ. ಆಲೂರು ಮತ್ತು ಸಕಲೇಶಪುರದಲ್ಲಿ ಸುಮಾರು 26 ಬ್ರಾಂಚ್ಗಳಿದೆ. ಅದರಲ್ಲಿ ನಮ್ಮೂರ್ದು ಒಂದು ಬ್ರಾಂಚು. ಹಾಗಾಗಿ ಅವರು ಅಲ್ಲಿಂದ ನಮ್ಮ ಡೈರೆಕ್ಟರ್ ಹತ್ರ ಸಾಲ DCC ಹಾಸನ ಜಿಲ್ಲಾ ಸಹಕಾರ ಬ್ಯಾಂಕ್ನಿಂದ ಸಾಲ ಕೊಡ್ತಾರೆ. ಅವ ಸಾಲ ಅಂತ ಆಡ್ಬಂದು ನಮ್ಮ ಗ್ರಾಹಕರಿಗೆ ನಾವು ಅಂತ ಇದ್ದೀವಿ. ಈಗ ಬ್ಯಾಂಕ್ನ ಬ್ರಾಂಚನ್ನು ವಿಸ್ತರಿಸುವಂಥ ಯಾವುದಾದ್ರು ಯೋಜನೆಗಳು? ಬ್ಯಾಂಕನ್ನು ವಿಸ್ತರಿಸೋಂಥ ಇಲ್ಲ, ಯೋಜನೆ ಯಾವುದು ಹಾಕೊಂಡಿಲ್ಲ. ಈಗಿರೋ ಬ್ಯಾಂಕ್ ಸದ್ಬಳಕೆ ಆಗಿದೆ, ಚೆನ್ನಾಗಿದೆ. ಬ್ಯಾಂಕ್ ಆಫೀಸ್ ಸ್ವಲ್ಪ ಕಂಜೆಸ್ಟ್ ಆಗಿದೆ. ಅದನ್ನು ರೆನೋವೇಷನ್ ಮಾಡಿ ಹೊಸದಾಗಿ ಒಂದು ಕಚೇರಿ ಮಾಡಬೇಕು ಅಂತ ಹೇಳಿದ್ದೀವಿ. ಅದಕ್ಕೆ ಈಗಾಗಲೇ ನಮ್ಮ ಸಕಲೇಶಪುರ ತಾಲೂಕು ಶಾಸಕರಾದ ಮಂಜಣ್ಣನವರು 3 ಲಕ್ಷ ರೂಪಾಯಿ ಅನುದಾನವನ್ನು ಈಗಾಗಲೇ ಸ್ಯಾಂಕ್ಷನ್ ಮಾಡಿದ್ದಾರೆ. ಮತ್ತು ನಮ್ಮ DCC ಬ್ಯಾಂಕ್ ಡೈರೆಕ್ಟರ್ ಸಮೇತ ಹೇಳಿದ್ದಾರೆ ನನ್ನ ಸಹಕಾರ ಉಂಟು, ನೀವು ಮಾಡಿ ಅಂತ ಹೇಳ್ಬಿಟ್ಟು. ಅವರು ಒಂದು 2 ಲಕ್ಷ ರೂಪಾಯಿ ಕೊಡ್ತಾರೆ ಅನ್ನೋ ಒಂದು ಆಶಾವಾದಿಯಾಗಿದ್ದೀನಿ. ನೋಡ್ಬೇಕು ಏನಾಗ್ತದೆ ಅಂತ. ಮಳೆಗಾಲ ಕಳೆದ ತಕ್ಷಣ ಕೆಲಸ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ದೀವಿ. ಈಗ ತನ್ನ ಗ್ರಾಹಕರಿಗೆ ಈ ಕಡಿಮೆ ಬಡ್ಡಿ ದರದಲ್ಲಿ ಕೃಷಿ ಸಾಲ ಮತ್ತು ಕೃಷಿ ಸಲಕರಣೆಗಳ ಸಾಲ ಅದೆಲ್ಲ ಎಷ್ಟು ಬಡ್ಡಿ ದರದಲ್ಲಿ? ನಮ್ಮಲ್ಲಿ ಬಡ್ಡಿ ಯಾವುದೇ ಥರ ವಿತೌಟ್ ಎನಿ ಇಂಟ್ರೆಸ್ಟ್ ಅಪ್ ಟು 3 ಲಕ್ಷ ರೂಪಾಯಿ ತನಕ ಯಾವುದೇ ಗ್ರಾಹಕರಿಗೆ ಸಾಲದ ಮೇಲೆ ಬಡ್ಡಿ ಇರೋದಿಲ್ಲ. ಫ್ರೀಯಾಗಿ ಪ್ರತಿ ವರ್ಷ ಅವರು ರಿನ್ಯೂವಲ್ ಮಾಡ್ಕೊಂಡು ಹೋಗಬೇಕು.
ಯಾವುದೇ ಥರ ಬಡ್ಡಿಯನ್ನು ನಾವು ತಗೊಳ್ಳೋದಿಲ್ಲ. ಅವರು ಅಸಲನ್ನು ಕಟ್ಟಿ ರಿನ್ಯೂವಲ್ ಮಾಡಬೇಕಾಗುತ್ತೆ. ಅದರಿಂದ ಯಾವುದೂ ಬಡ್ಡಿ ಇಲ್ಲ, ಫ್ರೀಯಾಗಿ ವಿತೌಟ್ ಎನಿ ಇಂಟ್ರೆಸ್ಟ್ ಫ್ರೀಯಾಗಿ ರಿನ್ಯೂವಲ್ ಮಾಡ್ಬೋದು 3 ಲಕ್ಷ ರೂಪಾಯಿ ತನಕ. 3 ಲಕ್ಷ ರೂಪಾಯಿಗಿಂತ ಮೇಲೆ ಹೋದರೆ 8% ಬಡ್ಡಿ ಕಟ್ಟಬೇಕಾಗುತ್ತೆ ಅವರು. ನಮ್ಮಲ್ಲಿ ಪಿಗ್ಮಿ ಸಾಲಗಳುಂಟು, ಆಮೇಲೆ ಕೃಷಿ ಸಾಲ ಉಂಟು, ಆಮೇಲೆ ಬೇರೆ ಸಾಲಗಳು ಯಾವುದೂ ಇಲ್ಲ ನಮ್ಮಲ್ಲಿ. ಈಗ ಬ್ಯಾಂಕ್ ಗ್ರಾಹಕರಿಗೆ ಮತ್ತು ಜನರಿಗೆ ತಾವು ಏನು ಹೇಳಕ್ಕೆ ಇಚ್ಛೆ ಪಡ್ತೀವಿ? ನಾನು ಜನ ತುಂಬ ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ, ಹಾಗಾಗಿ ನಾವು ಜನಗಳ ಬಗ್ಗೆ ತುಂಬ ಒಲವು ಇಟ್ಕೊಂಡಿದ್ದೀನಿ, ಒಳ್ಳೆ ಅಭಿಮಾನಿಯಾಗಿದ್ದೀನಿ. ಮುಂದೆ ಜನಗಳು ನಮ್ಮನ್ನು ಓಟ್ ಹಾಕಿ ಗೆಲ್ಲಿಸಿದರೆ ಅವರ ಕನಸನ್ನು ನನಸು ಮಾಡೋದು ನನ್ನ ಉದ್ದೇಶ ಆಗಿದೆ. ನನ್ನ ಕೈಲಾದಷ್ಟು ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ ಗ್ರಾಹಕರಿಗೋಸ್ಕರ. ನಮ್ಮಲ್ಲಿ ಸ್ವಲ್ಪ ಒಳ್ಳೇದು ಮಾಡೋಕ್ಕೆ ಕಡಿಮೆ ಆದರೂ ಪರವಾಗಿಲ್ಲ, ಕೆಟ್ಟದಂತೂ ಮಾಡೋದಿಲ್ಲ. ನಾನು ಜನಗಳ ಪರವಾಗಿರ್ತೀನಿ, ಜನಗಳ ಮಧ್ಯದಲ್ಲೇ ಇರ್ತೀನಿ, ಜನರಿಗಾಗಿ ನಾನು ಬದುಕ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 2ನೇ ಅವಧಿಗೆ ಬ್ಯಾಂಕ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ, ತಮಗೆ ಶುಭಾಶಯಗಳು. ಥ್ಯಾಂಕ್ ಯು. ಧನ್ಯವಾದ. ನಮಸ್ಕಾರ.